ಸಿಎಂ ಡಿಸಿಎಂ ಇಬ್ಬರೂ ಕೂಡ ಕಾಂಪ್ರಮೈಸ್ ಮೂಡ್ಗೆ ಜಾರಿದ್ದಾರೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಏನು? ಕೆಲ ಸಚಿವರ ಆತಂಕ ಇದೆ. ಅದು ಸಿಎಂ ಆಪ್ತ ಸಚಿವರ ಆತಂಕಕ್ಕೆ ಈ ಬೆಳವಣಿಗೆಗಳು ಕಾರಣವಾಗ್ತಾ ಇದೆ. ಪವರ್ ಶೇರಿಂಗ್ ಇಲ್ಲ, ಧ್ವನಿಯನ್ನ ಗಟ್ಟಿಗೊಳಿಸಲು ಸಚಿವರ ಯತ್ನ. ಈ ಮೂಲಕ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಜನ ಸಚಿವರಿದ್ದಂತೆ ಕಾಣಿಸ್ತಾ ಇದೆ. ಡಿಕೆಶಿ ಕಡೆಯಿಂದ ಸ್ನೇಹದ ಹಸ್ತ ಚಾಚಬಹುದು ಎಂಬ ಲೆಕ್ಕಾಚಾರ ಇದೆ. ಕ್ಲಾರಿಟಿ ಸಿಗದ ಸಚಿವರಿಂದ ತಮ್ಮ ಧ್ವನಿಯನ್ನ ಜೋರುಗೊಳಿಸುವುದಕ್ಕೆ ದಾಳವನ್ನು ಕೂಡ ಉರುಳಿಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಮೀಟಿಂಗ್ನಲ್ಲಿ ಪ್ರಸ್ತಾಪ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಬಣದ ಜೊತೆಗೆ ಗುರುತಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ, ಮತ್ತೆ ಕೆಲ ಸಚಿವರು ಶಾಸಕರುಗಳಿಗೆ ಹಿಂಗೆ ಆಗ್ಬಿಟ್ರೆ ಮುಂದೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಗೊಂದಲ. ಇದರ ನಡುವೆ ಏನೆಲ್ಲ ಬೆಳವಣಿಗೆಗಳು CLP ಮೀಟಿಂಗ್ನಲ್ಲಿ ಆಗಬಹುದು ಅಂತ ಹೇಳಿ ಸಹಜವಾದ ಕುತೂಹಲ ಶಾಸಕರುಗಳಿಗಿರುವಂಥದ್ದು ಏನಾಗಬಹುದು ಮುಂದೆ ಅನ್ನುವಂಥದ್ದು. ಬಹುತೇಕ ಶಾಸಕರಿಗೆ ಇದರ ಮಾಹಿತಿ ಇರಲ್ಲ. ಹಿರಿಯ ಸಚಿವರುಗಳಲ್ಲೂ ಕೆಲವರಲ್ಲಿ ಗೊಂದಲ ಇರುವಂಥದ್ದು ಏನು ಅಂದರೆ, ಸಿಎಂ ಯಾವುದಕ್ಕೆ ಒಪ್ಕೊಂಡಿದ್ದಾರೆ ಅಥವಾ ಸಿಎಂ ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಥವಾ ಸಿಎಂ ಯಾವ ವಿಚಾರಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಒಪ್ಪಿಕೊಂಡ್ರು, ಇವೆಲ್ಲ ಸಹಜ ಗೊಂದಲ. ಮತ್ತೊಂದು ಕಡೆ ಸಹಜವಾಗಿ DCM DK ಶಿವಕುಮಾರ್ ಬಣದ ಶಾಸಕರದ್ದು ಒಂದು ಆತ್ಮವಿಶ್ವಾಸ ಅಂದರೆ ಮಾತುಕತೆ ಆಗಿದ್ದರೆ ನಮ್ಗೆ ಅದು ಅವಕಾಶ ಸಿಗುತ್ತೆ DCMಗೆ ಅನ್ನುವಂಥದ್ದು. ಏನೇ ಇದ್ರೂ ಕೂಡ ಈ ಎರಡರ ಬಗ್ಗೆಯೂ ಗೊಂದಲ ಇರುವಂಥ ಶಾಸಕರು ಮತ್ತು ಸಚಿವರು ಕೂಡ ಒಂದಷ್ಟು ಇದ್ದಾರೆ. ಜೊತೆಗೆ ಸಹಜವಾಗಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಇವರಿಬ್ಬರ ನಡುವೆ ಇದೇ ರೀತಿಯ ಗೊಂದಲ ಮುಂದುವರೆದ್ರೆ ಅದು ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಆಗುವಂಥದ್ದು ಪಕ್ಷ ಮತ್ತು ಸರ್ಕಾರ ಎರಡರ ಮೇಲೂ ಕೂಡ. ಹಾಗಾಗಿ ತಮಗಿರುವಂಥ ಗೊಂದಲದ ಬಗ್ಗೆ ಸಹಜವಾಗಿ CLP ಸಭೆಯಲ್ಲಿ ಕೇಳಬಹುದು ಅಥವಾ CLP ಸಭೆಗೆ ಒಂದು ಫಾರ್ಮುಲಾವನ್ನು CM DCM ಸಿದ್ಧಪಡಿಸ್ಕೊಳ್ಬಹುದು. ಈ ವಿಚಾರಗಳನ್ನ ಅವರುಗಳಿಗೆ ಹೇಳಬೇಕು, ಇಷ್ಟು ವಿಚಾರಗಳನ್ನ ಹೇಳಿ ಮುಗಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ ಇಬ್ಬರು ಅನ್ನೋದ್ರ ಮೇಲೆ ಅವರೆಲ್ಲ ಒಂದು ಗೊಂದಲವನ್ನು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಶಾಸಕರು ಮತ್ತು ಕೆಲವು ಸಚಿವರುಗಳಿಗೂ ಕೂಡ. ಹಾಗಾಗಿ ಈ ಬಾರಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದ ಕುರಿತ ಚರ್ಚೆಗಿಂತಲೂ ಕಾಂಗ್ರೆಸ್ ಪಕ್ಷದ ಒಳಗಿನ ಪವರ್ ಫೈಟ್ ಏನಿದೆ ಅಥವಾ ಕುರ್ಚಿ ಕದನ ಏನಿದೆ CM ಮತ್ತು DCM ನಡುವೆ ನಡೀತಾ ಇರುವಂಥದ್ದು, ಇದಕ್ಕೆ ಬೇಕಾದಂಥ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಹೆಚ್ಚಿನ ಸಮಯಾವಕಾಶ ಕೊಡಬಹುದು ಮತ್ತು ಆ ಮೂಲಕವಾಗಿ ಗೊಂದಲ ಪರಿಹಾರಕ್ಕೆ ಇಬ್ಬರು ಕೂಡ ಮುಂದಾಗುವಂಥ ಸಾಧ್ಯತೆ ಇದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಬ್ಬರೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ಈ ವಿಚಾರ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.